ಪ್ರಾರ್ಥನೆ ಮಾಡುವ. ಮತ್ತೊಂದು ಆವರ್ತಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ದಿನವನ್ನು ವಾರವನ್ನು ಕೊಟ್ಟಿರುವಾಗ ಆತ್ಮನಾದ ದೇವರನ್ನು ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ಪ್ರಾರ್ಥಿಸಿ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ. ಭೂಪರಲೋಕವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುತ್ತೇವೆ. ತಂದೆ, ಇನ್ನೊಂದು ದಿನವನ್ನು ಇನ್ನೊಂದು ವಾರವನ್ನು ನಮ್ಮ ಜೀವಿತದಲ್ಲಿ ನೀನು ದಾನವಾಗಿ ಕೊಟ್ಟಿದ್ದಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ತಂದೆ, ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮ ವಿಮೋಚಕನಾದ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮ ಪ್ರೀತಿಯನ್ನು ಧ್ಯಾನ ಮಾಡುವುದಕ್ಕೆ ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಕೊಟ್ಟಿರುವಾಗ ಕೃತಜ್ಞತೆಯಿಂದ ನಿನ್ನನ್ನು ಸ್ತುತಿಸುವಂತೆ, ನಿಮ್ಮನ್ನು ಆರಾಧಿಸುವಂತೆ ನಮ್ಮೆಲ್ಲರ ಜೀವಿತದಲ್ಲಿ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಪ್ರಾರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ನಾವು ಅನುಭವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ದೇವರ ನಾಮಕ್ಕೆ ಮತ್ತೊಂದು ಆವರ್ತಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಡಿಸೆಂಬರ್ ತಿಂಗಳಿನ 3ನೇ ಭಾನುವಾರ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಬನ್ನಿ, ಆತನನ್ನು ನಾವು ಹಾಡಿ ಅರಸುವ. ಪ್ರಾರಂಭದಲ್ಲಿ ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಎಲ್ಲ ಕಾಲದಳು ಎಲ್ಲ ವೇಳೆಯಳು ಯೇಸುವೆ ನಿನ್ನನ್ನೇ ಸ್ತುತಿಪೆ ಎಂಬ ಹಾಡು ನಾವೆಲ್ಲರೂ ಸೇರಿ ಹಾಡಿ ಆತನ ನಾಮವನ್ನು ಮಹಿಮೆಪಡಿಸುವ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ಯೇಸುವೆ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಯೇಸುವೆ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಆದಿಯು ನೀನೇ, ಅಂತ್ಯವು ನೀನೇ, ಜ್ಯೋತಿಯು ನೀನೇ, ನನ್ನ ಸ್ವಂತವು ನೀನೇ. ಆದಿಯು ನೀನೇ, ಅಂತ್ಯವು ನೀನೇ, ಜ್ಯೋತಿಯು ನೀನೇ, ನನ್ನ ಸ್ವಂತವು ನೀನೇ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ಯೇಸುವೆ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ನಾನೆಲ್ಲವೂ ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ನಾನೆಲ್ಲವೂ ನೀನೇ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ಯೇಸುವೆ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ,
ಎಲ್ಲ ವೇಳೆಯೋಳು ಸ್ತುತಿಪೆ. ಮಾರ್ಗವು ನೀನೇ, ಸತ್ಯವು ನೀನೇ, ಜ್ಯೋತಿಯು ನೀನೇ, ನನ್ ಜೀವವು ನೀನೇ. ಮಾರ್ಗವು ನೀನೇ, ಸತ್ಯವು ನೀನೇ, ಜ್ಯೋತಿಯು ನೀನೇ, ನನ್ ಜೀವವು ನೀನೇ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ಯೇಸುವೇ ನಿನ್ನನ್ನೇ ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ, ಸ್ತುತಿಪೆ. ಎಲ್ಲ ವೇಳೆಯೋಳು ಸ್ತುತಿಪೆ. ಸಹಾಯವು ನೀನೇ, ಸಂತೋಷವು ನೀನೇ, ಶಾಂತಿಯು ನೀನೇ, ವಿಶ್ರಾಂತಿಯು ನೀನೇ. ಸಹಾಯವು ನೀನೇ, ಸಂತೋಷವು ನೀನೇ, ಶಾಂತಿಯು ನೀನೇ, ವಿಶ್ರಾಂತಿಯು ನೀನೇ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ಯೇಸುವೇ ನಿನ್ನನ್ನೇ ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ, ಸ್ತುತಿಪೆ. ಎಲ್ಲ ವೇಳೆಯೋಳು ಸ್ತುತಿಪೆ. ಯೇಸುವೇ ನಿನ್ನನ್ನೇ ಸ್ತುತಿಪೆ, ಸ್ತುತಿಪೆ. ಎಲ್ಲ ವೇಳೆಯೋಳು ಸ್ತುತಿಪೆ. ಹಲ್ಲೆಲೂಯ. ಎಲ್ಲ ಕಾಲದಳು ಎಲ್ಲ ವೇಳೆಯಳು ಯೇಸುವೆ ನಿನ್ನನ್ನೇ ಸ್ತುತಿಪೆ. ಒಬ್ಬ ಭಕ್ತನ ಜೀವಿತದ ಅತ್ಯಮೂಲ್ಯವಾದ ಜವಾಬ್ದಾರಿ, ಒಬ್ಬ ಕ್ರೈಸ್ತನ ಅತ್ಯಮೂಲ್ಯವಾದ ಕರ್ತವ್ಯ, ಎಲ್ಲ ಕಾಲದಳು ಎಲ್ಲ ವೇಳೆಯಳು ದೇವರನ್ನ ಸ್ತುತಿಸುವಂಥದ್ದು, ದೇವರನ್ನ ಆರಾಧಿಸುವಂಥದ್ದು. ಆರಾಧನೆ ಅನ್ನುವಂಥದ್ದು ಪ್ರತಿ ಕ್ರೈಸ್ತನ ಜೀವಿತದ ಅವಿಭಾಜ್ಯ ಅಂಗವಾಗಿದೆ. ಆರಾಧನೆ ಪ್ರತಿ ದೇವರ ಮಗನ ಮಗಳ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನ ಪಡಕೊಂಡು ಕರ್ತನ ಎರಡನೆಯ ಬರೋಣವನ್ನ ಎದುರು ನೋಡುತ್ತಿರುವ ಪ್ರತಿಯೊಬ್ಬ ಭಕ್ತಳ ಅತ್ಯಮೂಲ್ಯವಾದ ಕರ್ತವ್ಯ ಅಂದರೆ ಎಡಬಿಡದೆ ಎಲ್ಲ ಕಾಲದಳು ಎಲ್ಲ ವೇಳೆಯಳು, ಸಂತೋಷದ ಸಮಯದಲ್ಲೂ ದುಃಖದ ಸಮಯದಲ್ಲೂ, ಅನುಕೂಲದ ಸಂದರ್ಭದಲ್ಲಿಯೂ ಅನಾನುಕೂಲದ ಸಂದರ್ಭದಲ್ಲಿಯೂ ದೇವರನ್ನ ಸ್ತುತಿಸುವಂಥದ್ದು. ಅಪೊಸ್ತಲನಾದ ಪೌಲನು ಪತ್ರಿಕೆಯಲ್ಲಿ ಬರೆಯುವಂಥದ್ದು, ನನಗೋಸ್ಕರವಾಗಿ ಪ್ರಾರ್ಥಿಸಿರಿ. ಅನುಕೂಲದಲ್ಲಿಯೂ ಅನಾನುಕೂಲದ ಸಂದರ್ಭದಲ್ಲಿಯೂ ದೇವರ ವಾಕ್ಯವನ್ನ ಪ್ರಸಂಗಿಸುವುದಕ್ಕೆ ದೇವರು ಅವಕಾಶವನ್ನ ತರುವುದಕ್ಕೋಸ್ಕರವಾಗಿ ನನಗೋಸ್ಕರ ಪ್ರಾರ್ಥಿಸಿರಿ. ಆರಾಧನೆ ಅನ್ನುವಂಥದ್ದು ಆರಾಧಕನಾದ ದೇವರ ಕುರಿತಾಗಿ ತಿಳುವಳಿಕೆ ಇಲ್ಲದ ಜನರಿಗೆ ತಿಳುವಳಿಕೆಯನ್ನ ಕೊಡುವಂಥದ್ದಾಗಿದೆ. ಅನೇಕರು ಆರಾಧನೆ ಎಂದು ನೆನೆಸುವಂಥದ್ದು ಭಾನುವಾರದ ದಿನದಲ್ಲಿ ಹಾಡುಗಳನ್ನು ಆಡುವಂತಹ ಸಂದರ್ಭದಲ್ಲಿ ಒಟ್ಟಾಗಿ ಚಪ್ಪಾಳೆ ತಟ್ಟಿ ದೇವರನ್ನ ಹಾಡುಗಳನ್ನ ಆಡುವಂಥದ್ದು ಎಂಬುದಾಗಿ. ಆರಾಧನೆ ಅನ್ನುವಂಥದ್ದು
ಒಬ್ಬ ಭಕ್ತನ ಜೀವಿತದ ಅವಿಭಾಜ್ಯ ಅಂಗವಾಗಿದೆ. ಎಲ್ಲ ಸಂದರ್ಭದಲ್ಲಿ ಪ್ರತಿಕೂಲಗಳು, ಪ್ರತಿಸಂಧಿಗಳು, ಕಷ್ಟಗಳು, ವೇದನೆಗಳು, ಬೇರ್ಪಡಿಸುವಿಕೆಯ ವೇದನೆಗಳು ಇವೆಲ್ಲವೂ ನಮ್ಮ ಜೀವಿತದಲ್ಲಿ ಬರುವಂತಹ ಸಂದರ್ಭದಲ್ಲಿಯೂ ದೇವರ ಪ್ರೀತಿಯನ್ನ, ದೇವರ ಕರುಣೆಯನ್ನ, ದೇವರ ನಂಬಿಗಸ್ತಿಕೆಯನ್ನ, ದೇವರ ಒದಗಿಸುವಿಕೆಯನ್ನ ಮನನ ಮಾಡುವಂಥದ್ದಾಗಿದೆ ನಿಜವಾದ ಆರಾಧನೆ. ಯೋಬನ ಜೀವಿತವನ್ನ ನಾವು ಕಲಿಯುವಾಗ ತನ್ನ ಜೀವಿತದಲ್ಲಿ ಪ್ರತಿಯೊಂದು ಕಾರ್ಯಗಳು ತಾನು ಸಂಪಾದಿಸಿದ್ದ ಲೌಕಿಕವಾದ ದೃಷ್ಟಿಯಲ್ಲಿ, ಲೌಕಿಕವಾದ ಮನೋದೃಷ್ಟಿಯಲ್ಲಿ ನೋಡುವಾಗ ಶ್ರೇಷ್ಠವೆಂಬುದಾಗಿ ತೋರುವಂತಹ ಪ್ರತಿಯೊಂದು ಕಾರ್ಯಗಳು ತನ್ನನ್ನು ಬಿಟ್ಟು ಅಗಲಿ ಹೋದಂತಹ ಸಂದರ್ಭದಲ್ಲಿಯೂ ಸಹ ಯೋಬನು ಹೇಳುವಂಥದ್ದು, ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೇನು, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಆರಾಧನೆ ಅನ್ನುವಂಥದ್ದು ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುವಂಥದ್ದಾಗಿದೆ. ಆರಾಧನೆ ಕೇವಲ ಯಜ್ಞಗಳನ್ನ ಸಮರ್ಪಿಸುವಂಥದ್ದು ಮಾತ್ರವಲ್ಲ. ಆರಾಧನೆ ಅನ್ನುವಂಥದ್ದು ಭಾನುವಾರ ಒಂದು ಸ್ಥಳದಲ್ಲಿ ಒಂದಾಗಿ ಸೇರಿ ಬರುವಂಥದ್ದು ಮಾತ್ರವಲ್ಲ. ಆರಾಧನೆ ಅನ್ನುವಂಥದ್ದು ಎಂತಹ ಸಂದರ್ಭಗಳಲ್ಲಿಯೂ ಸಹ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವಂಥದ್ದಾಗಿದೆ. ನೋಡಿ, ಮಾನಸಿಕವಾದ ದೃಷ್ಟಿಯಲ್ಲಿ ಆಶೀರ್ವಾದವೆಂಬುದಾಗಿ ಎಣಿಸುವಂತಹ ಪ್ರತಿಯೊಂದು ಮೇಲುಗಳು ಯೋಬನನ್ನ ಬಿಟ್ಟು ಹೋದಂತಹ ಸಂದರ್ಭ 13ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಶೇಬದವರು ಬಂದು ಆಳುಗಳನ್ನು ಕತ್ತಿಯಿಂದ ಕೊಂದ ಸಂಹರಿಸಿದರು. 16ನೇ ವಾಕ್ಯದಲ್ಲಿ ನೋಡುವಂಥದ್ದು, ಆಕಾಶದಿಂದ ಬೆಂಕಿ ಬಿದ್ದು ಕುರಿಗಳನ್ನ ದಹಿಸಿ ಬಿಟ್ಟಿತು. 17ನೇ ವಾಕ್ಯದಲ್ಲಿ ಕಸ್ತಿಯರ ಗುಂಪು ಒಂಟೆಗಳನ್ನ ಹೊಡೆದುಕೊಂಡು ಹೋದರು. 19ನೇ ವಾಕ್ಯದಲ್ಲಿ ತನ್ನ ಮಕ್ಕಳು ಅಸುನೀಗಿದ್ದರು. ಲೌಕಿಕವಾಗಿ ನೋಡುವಾಗ ಯಾವುದನ್ನು ಕ್ರೈಸ್ತರಾದ ನಾವುಗಳು ಆಶೀರ್ವಾದವೆಂದು ಎಣಿಸುತ್ತಿದ್ದೇವೆ, ಆ ಎಲ್ಲ ಮೇಲುಗಳು, ಆ ಎಲ್ಲ ಆಶೀರ್ವಾದಗಳು ತನ್ನನ್ನ ಬಿಟ್ಟು ಅಗಲಿ ಹೋದಂತಹ ಸಂದರ್ಭದಲ್ಲೂ ಸಹ ಯೋಬನು ಹೇಳುವಂಥದ್ದು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕಿಂತಲೂ ಮಿಗಿಲಾಗಿ ತನ್ನ ಶರೀರ ಬಾಧಿಸಲ್ಪಟ್ಟು ಅಂಗಾಲಿನಿಂದ ಹಿಡಿದು ನಡು ನೆತ್ತಿಯವರೆಗೆ ಕೆಟ್ಟ ಕೆಟ್ಟ ಗುಳ್ಳೆಗಳು ಬಂದು ಆತ ಬೂದಿಯಲ್ಲಿ ಕುಳಿತುಕೊಂಡು ತನ್ನ ದೇಹವನ್ನ ಕೆರೆದುಕೊಳ್ಳುವಂತಹ ಆ ಸಂದರ್ಭದಲ್ಲೂ ಸಹ ತನ್ನ ಪ್ರಾಣ ಸಖಿ ತನ್ನನ್ನು ಹೀಯಾಳಿಸಿದಂತಹ ವೇಳೆಯಲ್ಲೂ ಸಹ ಯೋಬನ ಮಾತುಗಳು, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದ್ದನ್ನು ಹೊಂದಬಾರದು.
ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ. ಸೊ ನಮ್ಮ ತುಟಿಗಳಿಂದ ಪಾಪದ ಮಾತುಗಳು ಹೊರಡುವಂಥದ್ದಾಗಿದ್ದರೆ ನಾವುಗಳು ದೇವರನ್ನ ಆರಾಧಿಸುವಂತವರಲ್ಲ. ಜೀವಿತದ ಪ್ರತಿಕೂಲಗಳ ಸಂದರ್ಭದಲ್ಲಿ ದೇವರನ್ನಾಗಲಿ ಅಥವಾ ತನ್ನ ಸಂದರ್ಭವನ್ನಾಗಲಿ ದೂಷಿಸದೆ ಯಾವ ರೀತಿಯ ಪಾಪದ ಮಾತುಗಳನ್ನಾಡದೆ ದೇವರು ತನಗೆ ಕೊಟ್ಟಂತಹ ಈ ಸನ್ನಿವೇಶಗಳನ್ನು ಸ್ವೀಕಾರ ಮಾಡಿದಂತಹ ವ್ಯಕ್ತಿಯಾಗಿದ್ದ ಯೋಬ. ಈ ಸಂದರ್ಭದಲ್ಲಿಯೂ ಅವನು ದೇವರಿಗೆ ವಿರೋಧವಾಗಿ ಮಾತನಾಡದೆ ದೇವರಿಂದ ತಾನು ಹೊಂದಿಕೊಂಡಂತಹ ಈ ಪರಿಸ್ಥಿತಿಯಲ್ಲಿಯೂ ಸಹ ದೇವರನ್ನ ಸ್ತುತಿಸುವಂತದ್ದಾಗಿ ನೋಡುತ್ತೇವೆ. ಆರಾಧನೆ ಅನ್ನುವಂಥದ್ದು ದಿನಂಪ್ರತಿ ಪ್ರತಿ ಕ್ಷಣಗಳಲ್ಲಿ ಪ್ರತಿ ಸಂದರ್ಭಗಳಲ್ಲಿ ಪ್ರತಿ ವೇಳೆಗಳಲ್ಲಿ ದೇವರಿಗೆ ಕೃತಜ್ಞತೆಯನ್ನ ಸ್ತೋತ್ರವನ್ನ ಸಲ್ಲಿಸುವಂತದ್ದಾಗಿದೆ. ಆದುದರಿಂದಲೇ 34ನೇ ಕೀರ್ತನೆಯಲ್ಲಿ ದಾವೀದನು ಹಾಡಿರುವಂಥದ್ದು, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. ಆರಾಧನೆ ನಿತ್ಯ ನಿರಂತರವಾಗಿ ಒಬ್ಬ ಕ್ರೈಸ್ತನ ಜೀವಿತದಲ್ಲಿ ಒಬ್ಬ ವ್ಯಕ್ತಿ ಹೊಸದಾಗಿ ಹುಟ್ಟಿದಂತಹ ಸಂದರ್ಭದಿಂದ ಪ್ರಾರಂಭವಾಗಿ ಅರ್ಥ ಯೇಸು ಕ್ರಿಸ್ತನನ್ನ ತನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿದ ಸಮಯದಿಂದ ಅವನ ಕೊನೆಯ ಉಸಿರು ನಿಲ್ಲುವ ತನಕ ನಿತ್ಯ ನಿರಂತರವಾಗಿ ಸಾಗಬೇಕಾದಂಥದ್ದಾಗಿದೆ ಆರಾಧನೆ. ಪ್ರಿಯರೇ, ನಾವು ಯೇಸು ಸ್ವಾಮಿಯನ್ನ ಅಂಗೀಕಾರ ಮಾಡಿದ ದಿನದ ಜ್ಞಾಪಕ ನಮಗೆ ಉಂಟಾ? ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿದ ಆ ದಿನದಿಂದ ಇಲ್ಲಿಯ ತನಕ ನಿತ್ಯ ನಿರಂತರವಾಗಿ ನಮ್ಮ ಜೀವಿತದ ಮೂಲಕ ದೇವರಿಗೆ ಆರಾಧನೆಯು ಸಲ್ಲಿಸಲ್ಪಡುತ್ತಿದ್ದೀಯಾ ಎಂಬ ಪ್ರಶ್ನೆಗೆ ನಾವು ಉತ್ತರಿಸಬೇಕಾಗಿದೆ. ನಾವು ದೇವರನ್ನ ಆರಾಧಿಸುವಂತವರಾಗಿದ್ದೇವಾ? ನಾವು ದೇವರನ್ನ ಸ್ತುತಿಸುವಂತವರಾಗಿದ್ದೇವಾ? ನಮ್ಮ ಜೀವಿತ ದೇವರಿಗೆ ಒಂದು ಆರಾಧನೆಯಾಗಿ ಮಾರ್ಪಟ್ಟಿದ್ದೀಯಾ? ಪೌಲನು ರೋಮ ಪತ್ರಿಕೆಯಲ್ಲಿ ಹೇಳಿರುವ ರೀತಿಯಲ್ಲಿ ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ನಾವು ನಮ್ಮ ದೇಹವನ್ನ, ನಮ್ಮ ಜೀವಿತವನ್ನ ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸುತ್ತಿದ್ದೇವಾ ಎಂಬ ಪ್ರಶ್ನೆಯನ್ನ ನಮಗೆ ನಾವು ಕೇಳಿಕೊಳ್ಳಬೇಕಾಗಿರುವಂಥದ್ದಾಗಿದೆ. ಹಾಡುಗಾರನು ಹಾಡಿರುವಂಥದ್ದು, ಎಲ್ಲ ಕಾಲದಳು ಎಲ್ಲ ವೇಳೆಯಳು ಯೇಸುವೆ ನಿನ್ನನ್ನೇ ಸ್ತುತಿಸ್ಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ. ಆರಾಧನೆಗೆ ಯೋಗ್ಯನಾಗಿರುವಂತಹ ವ್ಯಕ್ತಿ ಬೇರೊಬ್ಬನು ಇಲ್ಲ ಎಂಬುದಾಗಿ ಗ್ರಹಿಸಿದಂತಹ ಹಾಡುಗಾರನು ಹಾಡುವಂಥದ್ದು.
ಎಲ್ಲ ಕಾಲದಲ್ಲೂ ದಾವೀದನು 34ನೇ ಕೀರ್ತನೆಯನ್ನ ಬರೆಯುವಂತಹ ಸಂದರ್ಭದಲ್ಲೂ ಆತನು ಮಾತ್ರ ಸ್ತುತಿಗೆ ಯೋಗ್ಯನು ಎಂಬುದನ್ನು ಮನಗಂಡಂತಹ ದಾವೀದನು ಈ ಕೀರ್ತನೆಯ ಮೂಲಕ ಹೇಳುವಂಥದ್ದು, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಆರಾಧನೆ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವಂಥದ್ದಾಗಿದೆ. ಪ್ರತಿಕೂಲದ ಮಧ್ಯದಲ್ಲಿ ಹಾದು ಹೋದಂತಹ ಯೋಬ ತನ್ನಲ್ಲಿದ್ದಂತಹ ಪ್ರತಿಯೊಂದು ಆಸ್ತಿಗಳು ನಷ್ಟಪಟ್ಟಂತಹ ಆಸ್ತಿಗಳ ಕುರಿತಾಗಿ ಅವನು ದೇವರೊಂದಿಗೆ ಗುಣುಗುಟ್ಟದೆ, ಹೋದಂತಹ ವಿಚಾರಗಳ ಕುರಿತಾಗಿ ಅವನು ವ್ಯಾಕುಲ ಪಡದೆ ಹೇಳಿದಂತಹ ಮಾತು, ಯೆಹೋವನು ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರ. ಆರಾಧನೆ ಅನ್ನುವಂಥದ್ದು ಪ್ರತಿಯೊಂದು ಸಂದರ್ಭಗಳ ಸನ್ನಿವೇಶಗಳ ಮಧ್ಯದಲ್ಲಿ ನಾವು ಹಾದು ಹೋಗುವಾಗ ದೇವರಿಗೆ ಸಲ್ಲಿಸುವಂತಹ ಕೃತಜ್ಞತೆಯ ಮನೋಭಾವವಾಗಿದೆ ಆರಾಧನೆ. ಈ ಮುಂಜಾನೆಯಲ್ಲಿ ಪ್ರಿಯರೇ, ನಾವು ಸಭೆಯಾಗಿ ಕೂಡುವುದಕ್ಕೆ ತಯಾರಾಗಿರುವಾಗ, ಸಭೆಯಾಗಿ ಕೂಡಿ ದೇವರನ್ನ ಸ್ತುತಿಸುವುದಕ್ಕೆ ನಾವು ಸಿದ್ಧರಾಗಿರುವಾಗ, ಒಮ್ಮೆ ನಮ್ಮ ಮನೋಭಾವವನ್ನು ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಇಂದು ಇಡೀ ಪ್ರಪಂಚ ಕ್ರಿಸ್ಮಸ್ ದಿನವನ್ನ, ಕ್ರಿಸ್ತನ ಜನನವನ್ನ ಆಚರಿಸುವುದಕ್ಕಾಗಿ ಬಹಳ ಕಾತುರದಿಂದ ಕಾಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮೇಲಿನ ಸಭೆಗಳು ಇಂದಿನ ಭಾನುವಾರವನ್ನ ಆಗಮನದ 3ನೇ ಭಾನುವಾರವಾಗಿ ಆಚರಿಸ್ತಾ ಇದ್ದಾರೆ. ಅಡ್ವೆಂಟ್ ಸೀಸನ್ ಎಂಬುದಾಗಿ ಇದನ್ನು ನಾವು ಕರೀತೇವೆ. ಆಗಮನ, ಕ್ರಿಸ್ತನ ಆಗಮನ. ಸೊ ಇಂದು 2000 ವರ್ಷಗಳ ಹಿಂದೆ ಮಾನವ ಕುಲದ ರಕ್ಷಣೆಗೋಸ್ಕರವಾಗಿ ಸರ್ವಶಕ್ತನಾದ ದೇವರು ಮಾನವನ ರೂಪವನ್ನ ತಾಳಿ ಈ ಲೋಕಕ್ಕೆ ಬಂದು ಸರ್ವ ಮಾನವರು ಮಾಡಿದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸಿ ಮಾನವನ ಪಾಪಗಳಿಗೆ ತನ್ನ ರಕ್ತದ ಮೂಲಕ ಪ್ರಾಯಶ್ಚಿತ್ತವನ್ನ ಒದಗಿಸಿ ಆತನು ಪುನರುತ್ಥಾನವನ್ನ ಹೊಂದಿ ಪರಲೋಕಕ್ಕೆ ಒಯ್ಯಲ್ಪಟ್ಟಿರುವಂತಹ ಈ ಗಳಿಗೆಯಲ್ಲಿ ಇಂದು ಕ್ರೈಸ್ತ ಲೋಕ ಮತ್ತೊಮ್ಮೆ ಈ ಕರ್ತನ ಜನನವನ್ನ ನೆನಪು ಮಾಡುವುದಕ್ಕೋಸ್ಕರವಾಗಿ, ಆಚರಿಸುವುದಕ್ಕೋಸ್ಕರವಾಗಿ ತಮ್ಮನ್ನು ತಾವೇ ಸಿದ್ಧಪಡಿಸಿಕೊಂಡಿರುವಾಗ, ಪ್ರಿಯ ದೇವ ಜನರೇ, ನಮ್ಮ ಜೀವಿತದಲ್ಲಿ ಒಂದು ವಿಮೋಚನೆಯ ನಿರೀಕ್ಷೆಯನ್ನ ಅಥವಾ ರಕ್ಷಣೆಯ ನಿರೀಕ್ಷೆಯನ್ನ ಮತ್ತೊಂದಾವರ್ತಿ ಮನನ ಮಾಡಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಯೇಸುಸ್ವಾಮಿಯ ಜನನದ ಸಂದರ್ಭದಲ್ಲಿ ದೇವದೂತನು ಯೋಸೇಫನಿಗೆ ಕೊಟ್ಟಂತಹ ಒಂದು ಸಂದೇಶ,
ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ ಅದರ 18ರಿಂದ 25 ವಾಕ್ಯಗಳನ್ನ ನಾವು ಕಲಿಯುವಾಗ, ದೇವರ ವಾಕ್ಯವು ದೈವ ಪ್ರೇರಿತವಾದಂಥದ್ದು. ದೇವರಾತ್ಮ ಪ್ರೇರಿತನಾಗಿ ಮತ್ತಾಯನು ಈ ಸುವಾರ್ತೆಯನ್ನ ಬರೆಯುವಂತಹ ಸಂದರ್ಭದಲ್ಲಿ ಅದರ 1ನೇ ಅಧ್ಯಾಯದ 18ನೇ ವಾಕ್ಯದಿಂದ 25 ವಾಕ್ಯದಲ್ಲಿ ದೇವರ ಪವಿತ್ರಾತ್ಮನು ಈ ಸುವಾರ್ತೆಯ ಬರಹಗಾರನಾದ ಮತ್ತಾಯನಿಗೆ ಕೊಟ್ಟಂತಹ ಸಂಕ್ಷಿಪ್ತವಾದ ವರದಿಯನ್ನ ಈ ವಾಕ್ಯ ಭಾಗದಲ್ಲಿ ಬರೆದಿರುವುದಾಗಿ ನೋಡುತ್ತೇವೆ. 18ನೇ ವಾಕ್ಯ ಪ್ರಾರಂಭವಾಗುವಂಥದ್ದು, ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ. ಇಲ್ಲಿ ಪ್ರತಿ ದೇವರ ವಾಕ್ಯ ದೈವಿಕ ಪ್ರೇರಿತವಾದದ್ದು ಎಂಬುದಾಗಿ ನಾವು ನಂಬುವಾಗ, ಆ ದೈವಿಕ ಪ್ರೇರಿತವಾದ ಮಾತುಗಳನ್ನ ಮತ್ತಾಯನು ತನ್ನ ಸುವಾರ್ತೆಯ ಮೂಲಕ ಜನರಿಗೆ ತಿಳಿಯಪಡಿಸುವಂತದ್ದಾಗಿ ನೋಡುತ್ತೇವೆ. ಇಲ್ಲಿ ಪ್ರಾರಂಭವಾಗುವಂಥದ್ದು ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ. ಕಾರಣ, ಮತ್ತಾಯನು ಯೇಸು ಕ್ರಿಸ್ತನ ಜನನದ ಕುರಿತಾಗಿ ನೋಡಿ ತಿಳುವಳಿಕೆಯನ್ನ ಹೊಂದದೆ ಇರುವ ವ್ಯಕ್ತಿಯಾದದ್ದರ ಫಲವಾಗಿ ದೇವರ ಪವಿತ್ರಾತ್ಮನು ತಾನೇ ಮತ್ತಾಯನಿಗೆ ಯೇಸು ಕ್ರಿಸ್ತನ ಜನನದ ಕುರಿತಾಗಿರುವಂತಹ ಸಂಕ್ಷಿಪ್ತವಾದ ವರದಿಯನ್ನ ತಿಳಿಸಿಕೊಡುವುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ನನ್ನ ವಿಷಯ ಅನ್ನುವಂಥದ್ದು ವಿಮೋಚನೆಯ ನಿರೀಕ್ಷೆ ಅಥವಾ ರಕ್ಷಣೆಯ ನಿರೀಕ್ಷೆ ಎಂಬುದಾಗಿ. ಇಲ್ಲಿ 21ನೇ ವಾಕ್ಯದಲ್ಲಿ ದೇವದೂತನು ಯೋಸೇಫನಿಗೆ ಹೇಳಿದಂತಹ ಒಂದು ಸಂದೇಶ, ಅದರ 20ನೇ ವಾಕ್ಯದ ಕೊನೆಯ ಭಾಗದಲ್ಲಿ ಅಥವಾ 21ನೇ ವಾಕ್ಯದ ಪ್ರಾರಂಭ ಭಾಗದಲ್ಲಿ ದೇವದೂತನು ಯೋಸೇಫನಿಗೆ ಹೇಳುವಂಥದ್ದು, ಆಕೆಯು ಒಬ್ಬ ಮಗನನ್ನ ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಇಲ್ಲಿ ಸರ್ವಶಕ್ತನಾದ ದೇವರು ತನ್ನ ದೂತನ ಮೂಲಕವಾಗಿ ಯೋಸೇಫನಿಗೆ ಹೇಳುವಂತಹ ಒಂದು ಸಂದೇಶ. ನಿನ್ನ ಹೆಂಡತಿಯಾದಂತಹ ಮರಿಯಳು ಪವಿತ್ರಾತ್ಮನಿಂದ ಬಸುರಾಗಿದ್ದು ಆಕೆ ಒಬ್ಬ ಮಗನನ್ನ ಹಡೆಯುವಳು, ನೀನು ಅವನಿಗೆ ಯೇಸು ಎಂದು ಹೆಸರಿಡಬೇಕು, ಆತನಿಗೆ. ಕಾರಣ, ಅವನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ನಿರೀಕ್ಷೆ ಇಲ್ಲದೆ, ಯಾವ ರೀತಿಯ ಒಂದು ವಿಮೋಚನೆಯ ಮಾರ್ಗವನ್ನು ಕಾಣದೆ, ಪಾಪದ ದಾಸತ್ವದಲ್ಲಿ ಅಕ್ಷರಿಕವಾಗಿ ನೋಡುವಾಗ ರೋಮ ಸಾಮ್ರಾಜ್ಯದ ಆ ಆಳ್ವಿಕೆಯ ಅಡಿಯಲ್ಲಿ ಉಸಿರುಗಟ್ಟಿ ಜೀವಿಸುತ್ತಿರುವಂತಹ ಯಹೂದ್ಯರಿಗೆ ಸರ್ವಶಕ್ತನಾದ ದೇವರು ಕೊಟ್ಟಂತಹ ಒಂದು ವಿಮೋಚನೆಯ ನಿರೀಕ್ಷೆ ಅನ್ನುವಂಥದ್ದು
ಒಬ್ಬನು ಜನಿಸಲಿದ್ದಾನೆ. ಅವನು ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಪ್ರಿಯರೇ, ಇಲ್ಲಿ ಸ್ಪಷ್ಟವಾಗಿ ಯೇಸು ಕ್ರಿಸ್ತನ ಜನನದ ಉದ್ದೇಶ ಏನೆಂಬುವಂಥದ್ದನ್ನ ದೇವದೂತನು ಯೋಸೇಫನಿಗೆ ತಿಳಿಯಪಡಿಸುವಂಥದ್ದಾಗಿ ನಾವು ಕಾಣುತ್ತೇವೆ. ಯೇಸುವಿನ ಐಹಿಕ ಜನನದ ಉದ್ದೇಶ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವಂಥದ್ದು. 2000 ವರ್ಷಗಳ ಹಿಂದೆ ಮಾನವ ರೂಪವನ್ನ ತಾಳಿ ಈ ಲೋಕಕ್ಕೆ ಯೇಸು ಕ್ರಿಸ್ತನ ಆಗಮನವಾದಂಥದ್ದು ದೇವರಿಂದ ದೂರ ಹೋಗಿರುವ ಜನರಿಗೆ ತನ್ನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನ ಕೊಟ್ಟು ಆತನ ಮೂಲಕ ದೇವರೊಟ್ಟಿಗೆ ಒಂದು ಮಾಡುವಂಥದ್ದಾಗಿದೆ. ಆದುದರಿಂದಲೇ ಅಪೊಸ್ತಲನಾದ ಪೇತ್ರನು ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಯಹೂದ್ಯದ ಅಧಿಕಾರಿಗಳಿಗೆ, ಹಿರಿಯರಿಗೆ, ಶಾಸ್ತ್ರಿಗಳಿಗೆ ಅವರೆಲ್ಲರ ಮುಂಭಾಗದಲ್ಲಿ ಈ ರೀತಿಯಾಗಿ ಪ್ರತಿಪಾದಿಸುವಂಥದ್ದನ್ನು ನೋಡುತ್ತೇವೆ. ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಯೇಸು ಕ್ರಿಸ್ತನ ಜನನದ ಏಕೈಕ ಉದ್ದೇಶ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವಂಥದ್ದು. 2023ರಲ್ಲಿ ಯೇಸು ಕ್ರಿಸ್ತನ ಜನನದ ದಿನವನ್ನ ಆಚರಿಸುವುದಕ್ಕೆ ನಾವು ಸಿದ್ಧರಾಗಿರುವಾಗ, ಕ್ರೈಸ್ತರಾದಂಥವರು ಸಿದ್ಧರಾಗಿರುವಾಗ, ಯಥಾರ್ಥವಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತಹ ಉದ್ದೇಶಗಳನ್ನ ನಾವು ಅರ್ಥ ಮಾಡಿಕೊಂಡು ಆ ಉದ್ದೇಶಕ್ಕೆ ನಾವು ಪಾಲುಗಾರರಾಗಿ ಆ ಒಂದು ಸಂತೋಷದಲ್ಲಿ ಜೀವಿಸುತ್ತಿದ್ದೇವ ಎಂಬ ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಇಲ್ಲಿ ದೇವದೂತನು ಹೇಳಿದಂತಹ ಸಂದೇಶ, ಆತನು ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ. ವಿಮೋಚನೆಯ ನಿರೀಕ್ಷೆ ಅಥವಾ ರಕ್ಷಣೆಯ ನಿರೀಕ್ಷೆ ಪ್ರತಿಯೊಂದು ಕಾಲಗಳಲ್ಲಿಯೂ ಅನ್ವರ್ಥವಾಗಿರುವಂಥದ್ದನ್ನು ನಾವು ನೋಡುತ್ತೇವೆ. ಹಳೆಯ ಒಡಂಬಡಿಕೆಯಲ್ಲಿ ಚೆಫನ್ಯನ ಪ್ರವಾದನ ಗ್ರಂಥ 3ನೇ ಅಧ್ಯಾಯ ಅದರ 14ರಿಂದ 17 ವಾಕ್ಯಗಳನ್ನು ನಾವು ಕಲಿಯುವಾಗ ಪ್ರವಾದಿಯಾದ ಚೆಫನ್ಯನು ಯಹೂದ ಜನಾಂಗದ ಕುರಿತಾಗಿ ಒಂದು ಪ್ರವಾದನೆಯ ಮಾತುಗಳನ್ನ ಹೇಳುವಂಥದ್ದಾಗಿ ನೋಡುತ್ತೇವೆ. ಚೆಫನ್ಯ 3ನೇ ಅಧ್ಯಾಯ 14ನೇ ವಾಕ್ಯ ಪ್ರಾರಂಭವಾಗುವಂಥದ್ದು, ಚಿಯೋನ್ ನಗರಿಯೇ ಹರ್ಷಧ್ವನಿಗೈ, ಇಸ್ರಾಯೇಲೇ ಅರ್ಭಟಿಸು, ಯೆರೂಸಲೇಮ್ ಪುರಿಯೇ ಹೃದಯಪೂರ್ವಕವಾಗಿ ಆನಂದಿಸು, ಉಲ್ಲಾಸಿಸು.
15ನೇ ವಾಕ್ಯ, ನಿನಗೆ ವಿಧಿಸಿದ ದಂಡನೆಗಳನ್ನು ಯೆಹೋವನು ತಪ್ಪಿಸಿದ್ದಾನೆ, ನಿನ್ನ ಶತ್ರುವನ್ನು ತಳ್ಳಿಬಿಟ್ಟಿದ್ದಾನೆ. ಇಸ್ರಾಯೇಲಿನ ಅರಸನಾದ ಯೆಹೋವನು ನಿನ್ನ ಮಧ್ಯದಲ್ಲಿದ್ದಾನೆ, ಇನ್ನು ಕೇಡಿಗೆ ಅಂಜದಿರುವಿ. 17ನೇ ವಾಕ್ಯ, ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸುವನು. ಚೆಫನ್ಯ ಯೆಹೂದದ ಅರಸನಾದ ಯೋಷೀಯನ ಕಾಲದಲ್ಲಿ ಜೀವಿಸಿದ ಒಬ್ಬ ಪ್ರವಾದಿ. BC 640ರಿಂದ 609 ಕಾಲದಲ್ಲಿ ಯೋಷೀಯನು ಯೆಹೂದ ಸಾಮ್ರಾಜ್ಯದ ಅರಸನಾಗಿದ್ದನು. ಯೋಷೀಯನ ಚರಿತ್ರೆಯನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ತನಗೆ ಕೇವಲ 8 ವರ್ಷ ಪ್ರಾಯವಿದ್ದಾಗ ಯೆಹೂದದ ಅರಸನಾಗಿ ಅವನು ಅಭಿಷೇಕಿಸಲ್ಪಟ್ಟನು. ಯೋಷೀಯನಿಗಿಂತ ಹಿಂದೆ ಇದ್ದಂತಹ ಅರಸರುಗಳು ಯೆಹೋವನನ್ನಾಗಲಿ ಯೆಹೋವನ ಧರ್ಮಶಾಸ್ತ್ರವನ್ನಾಗಲಿ ಅಂಗೀಕರಿಸದೆ ತಮ್ಮಿಷ್ಟದ ಪ್ರಕಾರವಾಗಿ ಜೀವಿಸುವಂತವರಾಗಿದ್ದರು. ಇಂತಹ ಸಂದರ್ಭದಲ್ಲಿ, ಇಂತಹ ಒಂದು ಪರಿಸ್ಥಿತಿಯಲ್ಲಿ ಯೋಷೀಯನು ಬೆಳೆದು ಬಂದಾಗ್ಯೂ ಅವನು ತನ್ನ ತಂದೆಯಂತೆ ಆಗಲಿ ತನ್ನ ತಾತನಂತೆ ಆಗಲಿ ಯೆಹೋವನಿಗೆ ವಿರೋಧವಾಗಿ ನಡೆಯದೆ ದೇವರ ಚಿತ್ತಾನುಸಾರವಾಗಿ ನಡೆಯುವಂತಹ ಒಬ್ಬ ವ್ಯಕ್ತಿಯಾಗಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. 2 ಅರಸುಗಳು ಅದರ 22, 23 ಅಧ್ಯಾಯಗಳನ್ನ ನಾವು ಕಲಿಯುವಾಗ ಯೋಷೀಯನ ಜೀವ ಚರಿತ್ರೆ ಬರೆಯಲ್ಪಟ್ಟಿರುವುದಾಗಿ ನಾವು ನೋಡುತ್ತೇವೆ. ಯೋಷೀಯನ ತಂದೆಯಾದಂತಹ ಆಮೋನನ ತಂದೆಯಾದಂತಹ ಮನಸ್ಸೆ ಅಥವಾ ಯೋಷೀಯನ ತಾತ, ಇವರಿಬ್ಬರು ಯೆಹೋವನಿಗೆ ವಿರುದ್ಧವಾಗಿ ನಡೆದು ದೇವಾಲಯದಲ್ಲಿ ಆಶೇರ್ ವಿಗ್ರಹ ಸ್ತಂಭಗಳನ್ನ, ನಕ್ಷತ್ರ ಮಂಡಲಗಳನ್ನ ಸ್ಥಾಪಿಸಿ ಯೆಹೋವನನ್ನು ಧಿಕ್ಕರಿಸಿದರು. ಇಂತಹ ಸಂದರ್ಭದಲ್ಲಿ ಅರಸನಾದ ವ್ಯಕ್ತಿಯಾಗಿದ್ದ ಯೋಷೀಯನ ಕುರಿತಾಗಿ ನಾವು ನೋಡುವಂಥದ್ದು, ಅವನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿಯೇ ನಡೆದು ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾದನು. ಪ್ರಿಯರೇ, ಇದು ಅತ್ಯಂತ ಪ್ರಾಮುಖ್ಯವಾದಂತಹ ಒಂದು ಘಟನೆ. ತನ್ನ ತಂದೆ ತಾತ ದೈವಿಕ ಮಾರ್ಗಗಳಿಗೆ ವಿರೋಧವಾಗಿ ನಡೆಯುವಂತವರಾಗಿದ್ದರೂ ಸಹ ಯೋಷೀಯನು ತಂದೆಯ ಮಾರ್ಗವನ್ನಾಗಲಿ ತಾತನ ಮಾರ್ಗವನ್ನಾಗಲಿ ಅನುಸರಿಸದೆ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗವನ್ನ ಅನುಸರಿಸುವವನಾದನು. ಪ್ರಿಯರೇ, ದಾವೀದನ ಕುರಿತಾಗಿ ನಾವು ಕಲಿಯುವಾಗ ದಾವೀದನು ದೈವಿಕವಾದ ಮಾರ್ಗಗಳಿಗೆ ಅನುಗುಣವಾಗಿ ನಡೆಯುವಂತವನು, ದೇವರ ಇಷ್ಟಾನುಸಾರವಾಗಿ ಜೀವಿಸುವಂತವನು ಆಗಿದ್ದನು. ಈ ಯೋಷೀಯನು ರಾಜ್ಯಭಾರವನ್ನ ಪ್ರಾರಂಭಿಸಿದಾಗ ಆತನು ಮಾಡಿದ ಕೆಲವು ಕಾರ್ಯಗಳ ಕುರಿತಾಗಿ 2 ಅರಸು 22ರಲ್ಲಿ ನಾವು ನೋಡುತ್ತೇವೆ. ಮೊದಲನೇದಾಗಿ ಅವನು ಯೆರೂಸಲೇಮಿನ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿಸಿದ. ಮುಚ್ಚಲ್ಪಟ್ಟಿದ್ದಂತಹ ಯೆಹೋವನ ಆರಾಧನೆಗೆ
ಮುಚ್ಚಲ್ಪಟ್ಟಿದ್ದಂತಹ ದೇವಾಲಯವನ್ನ ಅವನು ಪುನರುಜ್ಜೀವನಗೊಳಿಸಿದ. ಹೀಗೆ ಪುನರುಜ್ಜೀವನಗೊಳಿಸುವಂತಹ ಸಂದರ್ಭದಲ್ಲಿ ಅವನಿಗೆ ಯೆಹೋವನ ಧರ್ಮೋಪದೇಶ ಗ್ರಂಥ ಲಭಿಸಲ್ಪಟ್ಟಿತು. ಈ ಧರ್ಮೋಪದೇಶ ಗ್ರಂಥ ಅವನಿಗೆ ಲಭಿಸಿದಾಗ ಅವನು ಅದನ್ನ ಓದಿ ಕೇಳಿದ. ಇದನ್ನು ಕೇಳಿದಂತಹ ಸಂದರ್ಭದಲ್ಲಿ ಅವನಿಗೆ ಅರ್ಥವಾದಂತಹ ಒಂದು ಸತ್ಯ, ಇಂದು ಈ ಒಂದು ಪರಿಸ್ಥಿತಿಯಲ್ಲಿ ತನ್ನ ದೇಶ, ತನ್ನ ರಾಜ್ಯ, ತನ್ನ ಜನರು ಹಾದು ಹೋಗುತ್ತಿರುವುದಕ್ಕೆ ಕಾರಣ ಅವರು ಯೆಹೋವನ ಧರ್ಮಶಾಸ್ತ್ರವನ್ನ ಉಲ್ಲಂಘಿಸಿದ್ದಾರೆ ಎಂಬುದಾಗಿ. ಈ ಮುಂಜಾನೆಯಲ್ಲಿ ಪ್ರಿಯರೇ, ಒಂದು ಸಂದೇಶವನ್ನ ಈ ಭಾಗದಲ್ಲಿ ನಿಮಗೆ ತಿಳಿಸುವುದಕ್ಕೆ ನಾನು ಬಯಸುವಂತವನಾಗಿದ್ದೇನೆ. ಇಂದು ನಮ್ಮ ಕ್ರೈಸ್ತ ಸಭೆಗಳು ಹಾದು ಹೋಗುತ್ತಿರುವಂತಹ ಈ ಒಂದು ಸಂದಿಗ್ಧತೆಗೆ ಕಾರಣ ಅನ್ನುವಂಥದ್ದು ದೇವರ ಮಕ್ಕಳೆಂಬುದಾಗಿ ಹೇಳಿಕೊಳ್ಳುತ್ತಿರುವ ನಾವುಗಳು ದೈವಿಕವಾದ ಅಡಿಪಾಯಕ್ಕೆ ವಿರುದ್ಧವಾಗಿ ಜೀವಿಸುತ್ತಿರುವ ಫಲವಾಗಿ ದೇವರ ವಾಕ್ಯ ನಮಗೆ ಕೊಡಲ್ಪಟ್ಟಿದ್ದಾಗ್ಯೂ, ದೇವರ ವಾಕ್ಯದ ಗೂಢಾರ್ಥಗಳು ನಮಗೆ ತಿಳಿಯಲ್ಪಟ್ಟಿದ್ದಾಗ್ಯೂ ಅದಕ್ಕೆ ಅನುಗುಣವಾಗಿ ನಾವು ಜೀವಿಸದೆ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ, ನಮ್ಮ ಲಾಭಕ್ಕೆ ತಕ್ಕ ಹಾಗೆ ದೇವರ ವಾಕ್ಯವನ್ನ ತಿರುಗಿಸಿ ನಾವು ಬೋಧಿಸುವಂಥವರು, ಜನರನ್ನ ಅದಕ್ಕೋಸ್ಕರವಾಗಿ ತಯಾರು ಮಾಡುವಂಥವರು ಆಗಿದ್ದೇವೆ. ನೋಡಿ, ಯೋಷೀಯನ ಕಾಲದಲ್ಲಿ ದೇವರ ಧರ್ಮಶಾಸ್ತ್ರದ ಪ್ರತಿ ದೇವಾಲಯದಲ್ಲಿ ಸಿಕ್ಕಿದಾಗ ಕೇವಲ 25 ವರ್ಷ ಪ್ರಾಯದ ಆ ಯೌವನಸ್ಥನಾದ 2 ಅರಸುಗಳು 22ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಯೋಷೀಯನು ತನ್ನ ಆಳ್ವಿಕೆಯ 18ನೇ ವರ್ಷದಲ್ಲಿ 8 ವರ್ಷವಾದಾಗ ಅರಸನಾದ. 18 + 8 ಕೇವಲ 26 ವರ್ಷ ಪ್ರಾಯದಲ್ಲಿ ದೇವರ ಧರ್ಮಶಾಸ್ತ್ರದ ಪಾರಾಯಣವನ್ನ ಕೇಳಿಕೊಂಡಾಗ ನೋಡಿ, ಅದರ 11ನೇ ವಾಕ್ಯದಲ್ಲಿ 2 ಅರಸು 22:11 ಅರಸನು ಧರ್ಮೋಪದೇಶ ಗ್ರಂಥ ವಾಕ್ಯಗಳನ್ನು ಕೇಳಿದಾಗ ಬಟ್ಟೆಗಳನ್ನು ಹರಿದುಕೊಂಡು ಆತನು ಹೇಳುವಂಥದ್ದು, ನಮ್ಮ ಪೂರ್ವಿಕರು ನಮಗೆ ಸಿಕ್ಕಿರುವ ಈ ಗ್ರಂಥ ವಾಕ್ಯಗಳಿಗೆ ಕಿವಿಗೊಡದೆಯೂ ಅವುಗಳನ್ನು ಕೈಕೊಳ್ಳದೆಯೂ ಹೋದದರಿಂದ ನಾವು ಯೆಹೋವನ ಉಗ್ರ ಕೋಪಕ್ಕೆ ಪಾತ್ರರಾಗಿದ್ದೇವೆ. ಆದುದರಿಂದ ನೀವು ನನಗೋಸ್ಕರ, ಜನರಿಗೋಸ್ಕರ, ಎಲ್ಲ ಯಹೂದರಿಗೋಸ್ಕರ ಯೆಹೋವನ ಬಳಿಗೆ ಹೋಗಿ ಈ ಗ್ರಂಥ ವಾಕ್ಯಗಳ ವಿಚಾರವಾಗಿ ವಿಚಾರಿಸಿ ಎಂಬುದಾಗಿ ತಿಳಿಯಪಡಿಸುವಂಥದ್ದನ್ನು ನೋಡುತ್ತೇವೆ. ನೋಡಿ, ಒಂದು ದೇಶದ ಆಧ್ಯಾತ್ಮಿಕವಾದ ಪತನ ಆ ದೇಶದ ಅವನತಿಗೆ ಕಾರಣವಾಗಿ ಮಾರ್ಪಡುವಂಥದ್ದು. ಸರ್ವಶಕ್ತನಾದ ದೇವರು ಅಬ್ರಹಾಮನನ್ನ ಕರೆದು ಬೇರ್ಪಡಿಸಿದಂಥದ್ದು ಇಡೀ ಮಾನವ ಕುಲಕ್ಕೆ ಒಂದು ಆಶೀರ್ವಾದವಾಗಿ ಮಾರ್ಪಡಬೇಕೆಂಬುದಾಗಿ. ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಧರ್ಮ ಪ್ರಮಾಣವನ್ನು ಕೊಟ್ಟಂಥದ್ದು ಇವರು ದೇವರ ಧರ್ಮಾನುಶಾಸ್ತ್ರಾನುಸಾರವಾಗಿ ಜೀವಿಸುವಂತಹ ವ್ಯಕ್ತಿಗಳಾಗಿರಬೇಕೆಂಬುದಾಗಿ. ಆದರೆ ಯಾವ ಜನರನ್ನು ತನ್ನ ಸ್ವಕೀಯ ಪ್ರಜೆಯಾಗಿ ಆರಿಸಿಕೊಂಡು ಯಾವ ಪ್ರಜೆಗೆ
ತನ್ನ ಧರ್ಮಶಾಸ್ತ್ರ ವಿಧಾನಗಳನ್ನು ಕೊಟ್ಟನೋ ಆ ಪ್ರಜೆಗಳು ದೇವರ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಜೀವಿಸುವುದಕ್ಕೆ ಪ್ರಾರಂಭಿಸಿದಾಗ ಸರ್ವಶಕ್ತನಾದ ದೇವರು ಆ ರಾಜ್ಯವನ್ನ, ಆ ದೇಶವನ್ನ ಅವನತಿಗೆ ತಳ್ಳುವಂಥದ್ದಾಗಿ ನಾವು ನೋಡುತ್ತೇವೆ. ಸೊ ತಮ್ಮ ಜೀವಿತದಲ್ಲಿ ಬಂದಂತಹ ಅವನತಿಗೆ ತಮ್ಮ ಪಿತೃಗಳು ಯೆಹೋವನ ಶಾಸ್ತ್ರವನ್ನ ಅನುಸರಿಸದೆ ಓದದ್ದೇ ಕಾರಣ ಎಂಬುದಾಗಿ ಯೋಷಿಯನು ಮನಗಂಡಾಗ ಯೋಷಿಯನು ಒಂದು ಪುನರ್ ಉಜ್ಜೀವನವನ್ನ ಆತನು ಏರ್ಪಡಿಸುವಂತದಾಗಿ ನೋಡುತ್ತೇವೆ. ಆ ಯೋಷಿಯನ ಕಾಲದಲ್ಲಿ ಜೀವಿಸಿದ ವ್ಯಕ್ತಿಯಾಗಿದ್ದ ಈ ಪ್ರವಾದಿಯಾದ ಚಫನ್ಯ. ಕೇವಲ 3 ಅಧ್ಯಾಯಗಳು ಒಳಗೊಂಡಿರುವಂತಹ ಈ ಪ್ರವಾದನಾ ಗ್ರಂಥದಲ್ಲಿ ಯೆಹೋವನ ಆಗಮನದ ಕುರಿತಾಗಿ ಪ್ರವಾದಿಯಾದ ಚಫನ್ಯನು ಪ್ರವಾದಿಸುವಂತದಾಗಿ ನೋಡುತ್ತೇವೆ. 1ನೇ ಅಧ್ಯಾಯದ 2-3 ವಾಕ್ಯದಲ್ಲಿ ಯೆಹೋವನ ನ್ಯಾಯ ತೀರ್ಪಿನ ಸರ್ವ ಜನಾಂಗದ ಮೇಲೆ ಯೆಹೋವನ ನ್ಯಾಯ ತೀರ್ಪಿನ ಕುರಿತಾಗಿ ಬರೆದಿರುವಂತದಾಗಿಯೂ, ಅದರ 4ರಿಂದ 13 ವಾಕ್ಯದಲ್ಲಿ ಯೆಹೂದ ಜನಾಂಗದ ಮೇಲೆ ಬರಲಿರುವ ನ್ಯಾಯ ತೀರ್ಪಿನ ಕುರಿತಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ನಾವು ಓದಿದ ವಾಕ್ಯ ಭಾಗದಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಚಫನ್ಯನ ಮೂಲಕ ಒಂದು ಶುಭ ಸಂದೇಶವನ್ನ ಜನರಿಗೆ ಕೊಡುವಂತದ್ದಾಗಿ ನೋಡುತ್ತೇವೆ. ಆ ಶುಭ ಸಂದೇಶ, ಚಿಯೋ ನಗರಿಯೇ ಹರ್ಷಧ್ವನಿಗೈ, ಇಸ್ರಾಯೇಲೇ ಆರ್ಭಟಿಸು, ಯೆರೂಸಲೇಮ್ ಪುರಿಯೇ ಹೃದಯಪೂರ್ವಕವಾಗಿ ಆನಂದಿಸಿ ಉಲ್ಲಾಸಿಸು, ನಿನಗೆ ವಿಧಿಸಿದ ದಂಡನೆಯನ್ನು ಯೆಹೋವನು ತಪ್ಪಿಸಿದ್ದಾನೆ. ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸುವನು. ಅಂದ್ರೆ ಯೋಷಿಯನ ಕಾಲದಲ್ಲಿ ಯೋಷಿಯನು ಒಂದು ಪುನರುಜ್ಜೀವನದ ಕಾರ್ಯವನ್ನು ಆ ಸಂದರ್ಭದಲ್ಲಿ ಮಾಡಿದಾಗ ಅದರ ಮೂಲಕವಾಗಿ ತಮ್ಮ ದುರ್ಮಾರ್ಗವನ್ನ ಬಿಟ್ಟು ದೈವಿಕವಾದ ಮಾರ್ಗದಲ್ಲಿ ನಡೆಯುತ್ತಿರುವಂತಹ ಜನರಿಗೆ ಸರ್ವಶಕ್ತನಾದ ದೇವರು ಚಫನ್ಯನ ಮೂಲಕವಾಗಿ ಒಂದು ವಿಮೋಚನೆಯ ನಿರೀಕ್ಷೆಯನ್ನ ಕೊಡುವಂತದಾಗಿ ನೋಡುತ್ತೇವೆ. ಪ್ರಾರಂಭದಲ್ಲಿ ನಾವು ಕೇಳಿದ ರೀತಿಯಲ್ಲಿ ಯೇಸು ಕ್ರಿಸ್ತನ ಜನನದ ಸಂದರ್ಭದಲ್ಲಿ ದೇವದೂತನು ಯೋಸೇಫನಿಗೆ ಹೇಳಿದ ರೀತಿಯಲ್ಲಿ ಆತನೇ ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸಿ ಕಾಯುವನು ಎಂಬ ನಿರೀಕ್ಷೆಯ ಸಂದೇಶವನ್ನು ಕೊಟ್ಟಂತಹ ರೀತಿಯಲ್ಲಿ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಇಸ್ರಾಯೇಲ್ ಮಕ್ಕಳು ಯಹೂದ್ಯ ಜನಾಂಗ ದೇವರಿಗೆ ವಿರೋಧವಾಗಿ ಹೋದಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಯೋಷಿಯನ ಮೂಲಕವಾಗಿ ಒಂದು ಪುನರುಜ್ಜೀವನವನ್ನ ಉಂಟು ಮಾಡಿದಾಗ ಆ ಪುನರುಜ್ಜೀವನದ ಭಾಗಿಗಳಾದಂತಹ ಯಹೂದ್ಯರಿಗೆ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ರಕ್ಷಿಸುವನು. ಈ ಮುಂಜಾನೆಯಲ್ಲಿ ಪ್ರಿಯ ದೇವ ಜನರೇ, ಪ್ರತಿ ಕಾಲಘಟ್ಟಗಳಲ್ಲಿಯೂ ದೇವರು ತನ್ನ ವಿಮೋಚನೆಯ ಸಂದೇಶವನ್ನ ಜನರಿಗೆ ತಿಳಿಯಪಡಿಸುವಂತದಾಗಿ ನೋಡುತ್ತೇವೆ. ಈ ಕಾಲಘಟ್ಟದಲ್ಲಿಯೂ ಸಹ ದೇವರು ತನ್ನ ವಿಮೋಚನೆಯ ಸಂದೇಶವನ್ನ ಜನರಿಗೆ ವಿವಿಧ ರೀತಿಯಲ್ಲಿ ತಿಳಿಯಪಡಿಸುವವನಾಗಿದ್ದಾನೆ.
ಇಂದು ಇಡೀ ಪ್ರಪಂಚ ಕ್ರಿಸ್ತನ ಬರೋಣವನ್ನ ವಿಜೃಂಭಣೆಯಿಂದ ಆಚರಿಸುವುದಕ್ಕೋಸ್ಕರವಾಗಿ ಕಾಯುತ್ತಿರುವಾಗ, ಯೇಸು ಕ್ರಿಸ್ತನ ರಕ್ತದ ಮೂಲಕ ದೇವರ ಮಕ್ಕಳೆಂಬ ಪದವಿಯನ್ನ ಪಡಕೊಂಡಿರುವ ನಾವುಗಳು ಕ್ರಿಸ್ತನ ಎರಡನೆಯ ಬರೋಣಕ್ಕೆ ನಾವು ಸಿದ್ಧರಾಗಿದ್ದೇವ ಎಂಬ ಪ್ರಶ್ನೆಯನ್ನ ನಮಗೆ ನಾವು ಕೇಳಿಕೊಳ್ಳಬೇಕಾಗಿದೆ. ಅಥವಾ ಕೇವಲ ಇತರರ ಹಾಗೆ ಕ್ರಿಸ್ತನ ಬರೋಣವನ್ನ ಅಥವಾ ಕ್ರಿಸ್ತನ ಜನನವನ್ನ ಆಚರಿಸುವುದಕ್ಕೋಸ್ಕರವಾಗಿ ನಾವು ಉತ್ಸುಕರಾಗಿದ್ದೇವ. 2 ಪೇತ್ರ 3ನೇ ಅಧ್ಯಾಯದಲ್ಲಿ ಪೇತ್ರನು ರೋಮ ಸಾಮ್ರಾಜ್ಯದ 5 ಪ್ರಾಂತ್ಯಗಳಲ್ಲಿ ಚದುರಿ ಹೋಗಿರುವಂತಹ ದೇವಜನರಿಗೆ ಪತ್ರಿಕೆಯನ್ನ ಬರೆಯುವಾಗ ಅವರನ್ನ ಉತ್ತೇಜಿಸುವಂತಹ ಕೆಲವು ವಾಕ್ಯಗಳನ್ನ ಬರೆದಿರುವಂತದ್ದಾಗಿ ನಾವು ನೋಡುತ್ತೇವೆ. 2 ಪೇತ್ರ 3ನೇ ಅಧ್ಯಾಯ ಅದರ 9ನೇ ವಾಕ್ಯ, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ಅಪೊಸ್ತಲನಾದ ಪೌಲನು ಆದಿಮ ಶತಮಾನದಲ್ಲಿ ಪೀಡೆಗಳ ಮೂಲಕ ಹಾದು ಹೋಗುತ್ತಿದ್ದಂತಹ ಸಭೆಗಳಿಗೆ ತನ್ನ ಈ ಪತ್ರಿಕೆಯನ್ನ ಬರೆದಿರುವುದಾಗಿ ನಾವು ನೋಡುತ್ತೇವೆ. 1 ಪೇತ್ರ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಪುಂತ, ಗಲಾತ್ಯ, ಕಪದೋಕ್ಯ, ಆಸ್ಯ, ಬಿಥುನ್ಯ ಎಂಬ ಸೀಮೆಗಳಲ್ಲಿ ಚದರಿರುವಂತಹ ಪ್ರವಾಸಿಗಳಾದ ದೇವ ಜನರಿಗೆ ಬರೆಯುವಂತದಾಗಿ ನೋಡುತ್ತೇವೆ. ಅದರ 5ನೇ ವಾಕ್ಯದಲ್ಲಿ 4ನೇ ವಾಕ್ಯದಿಂದ ನಾವು ನೋಡುವಾಗ ನಮ್ಮನ್ನು ಲಯ, ಕಳಂಕ, ಕ್ಷಯಗಳಿಲ್ಲದ ಬಾಧ್ಯತೆಯನ್ನ ಎದುರು ನೋಡುವವರನ್ನಾಗಿ ಮಾಡಿದನು. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು, ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದಂಟಷ್ಟೇ. ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳು ಉಂಟಾಗುವುದು. ನೋಡಿ, ಇಲ್ಲಿ ಆದಿಮ ಸಭೆ ಅತ್ಯಂತ ಪೀಡನೆಗಳ ಮೂಲಕ ಹಾದು ಹೋದಂತಹ ಸಭೆ. ಆದಿಮ ಸಭೆಯ ಒಂದು ಪ್ರತ್ಯೇಕತೆ ಏನೆಂದರೆ, ಆದಿಮ ಸಭೆ ಕ್ರಿಸ್ತನ ಬರೋಣವನ್ನ ಬಹಳ ಕಾತುರದಿಂದ ಕಾಯುವಂತವರಾಗಿದ್ದರು. ಅಪೊಸ್ತಲರ ಕೃತ್ಯ ಅದರ 1ನೇ ಅಧ್ಯಾಯ ಅದರ 6ನೇ ವಾಕ್ಯದಲ್ಲಿ ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನು ಅವರಿಗೆ ಪ್ರತ್ಯಕ್ಷನಾದಾಗ ಕೆಲವರು ಆತನಿಗೆ ಕೇಳಿದ ಒಂದು ಪ್ರಶ್ನೆ, ಸ್ವಾಮಿ, ನೀವು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನ ತಿರುಗಿ ಸ್ಥಾಪಿಸಿ ಕೊಡುವಿಯೋ? ಅಂದ್ರೆ ಅವರ ನಿರೀಕ್ಷೆ ಕರ್ತನ ಬರೋಣ. ನೋಡಿ, ಯೇಸು ಸ್ವಾಮಿ ಯೆರೂಸಲೇಮಿಗೆ ಪ್ರವೇಶಿಸುವಂತಹ ಸಂದರ್ಭದಲ್ಲಿ
ಕೂಡಿ ಬಂದಂತಹ ಜನ ಹೇಳಿದ್ರು, ದಾವೀದ ಕುಮಾರನಿಗೆ ಹೊಸನ್ನ. ಅರ್ಥ, ಯೇಸುಸ್ವಾಮಿ ತಮ್ಮನ್ನು ರೋಮ ಸಾಮ್ರಾಜ್ಯದ ಗುಲಾಮತ್ವದಿಂದ ಬಿಡಿಸಿ ತಾನು ರಾಜನಾಗಿ ನಮ್ಮನ್ನು ಆಳ್ವಿಕೆ ಮಾಡುತ್ತಾನೆ ಎಂಬ ಉದ್ದೇಶದಿಂದ. ಅದು ನಡೆಯದೆ ಹೋದಂತಹ ಸಂದರ್ಭ, ಯೇಸುಸ್ವಾಮಿಯ ಮರಣ ಪುನರುತ್ಥಾನವು ಸಂಭವಿಸಿತು. ಈಗ ಪುನರುತ್ಥಾನ ಹೊಂದಿದ ಯೇಸುಸ್ವಾಮಿಯ ಬಳಿಯಲ್ಲಿ ಈ ಜನರು ಕೇಳುವಂಥದ್ದು, ನೀನು ಇದೇ ಕಾಲದಲ್ಲಿ, ಆತನು ಇನ್ನು ಪರಲೋಕಕ್ಕೆ ಒಯ್ಯಲ್ಪಡಲಿಲ್ಲ, ಮಾನವ ಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ ಪುನರುತ್ಥಾನ ಹೊಂದಿದ ಯೇಸುಸ್ವಾಮಿಯನ್ನ ಕೇಳಿದಂತಹ ಪ್ರಶ್ನೆ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ಅವರ ರಾಜ್ಯವನ್ನು ತಿರುಗಿ ಕೊಡ್ತೀಯಾ? ಅಂದ್ರೆ ಆದಿಮ ಸಭೆಯ ಒಂದು ಪ್ರತ್ಯೇಕತೆ, ಅವರ ನಿರೀಕ್ಷೆ ಎನ್ನುವಂಥದ್ದು ಕರ್ತನ ಎರಡನೆಯ ಬರೋಣ. ಆದರೆ ಯೇಸುಸ್ವಾಮಿ ಅವರಿಗೆ ಹೇಳುವಂಥದ್ದು, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಯಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಸೊ ಇಲ್ಲಿ ನಾವು ಪೇತ್ರನ ಪತ್ರಿಕೆಯಲ್ಲಿ ನೋಡುವಂತಹ ಸಂದರ್ಭದಲ್ಲಿ ಅವರು ಪೀಡೆಗಳ ಮೂಲಕ ಹಾದು ಹೋಗುವಂತವರಾಗಿದ್ದರು. ಆದರೆ ಅವರಿಗಿರುವಂತ ಒಂದೇ ಒಂದು ನಿರೀಕ್ಷೆ, ಈ ಕಾಲದಲ್ಲಿಯೇ ಕರ್ತನ ಬರೋಣವು ಸಂಭವಿಸುತ್ತದೆ. ಸೊ ಈ ಜನರಿಗೆ ಪೇತ್ರನು ಪತ್ರಿಕೆಯನ್ನ ಬರೆಯುವಂತಹ ಸಂದರ್ಭದಲ್ಲಿ ಆತನು ಹೇಳಿದಂತಹ ಒಂದು ಮಾತು, 2 ಪೇತ್ರ 3:9 ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ನೋಡಿ, ಯೋಹಾನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನಾನು ನಿಮಗಾಗಿ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗ್ತಾ ಇದ್ದೇನೆ. ಅದು ಶಿಷ್ಯರೊಂದಿಗೆ ಹೇಳಿದಂತಹ ಮಾತು. ಸೊ ನಾನು ಹೋಗಿ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ನಾನು ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ, ನಾನಿರುವಲ್ಲಿ ನೀವಿರಬೇಕು. ಇದು ಸರ್ವಶಕ್ತನಾದ ದೇವರ ಒಂದು ಪದ್ಧತಿ. ಸೊ ಈ ಪದ್ಧತಿಯನ್ನ ಮನಸ್ಸಿನಲ್ಲಿಟ್ಟುಕೊಂಡಿದ್ದಂತಹ ಆದಿಮ ಸಭೆ ತಮ್ಮ ಪೀಡೆಗಳ ಮಧ್ಯದಲ್ಲಿ ಅವರಿಗೆ ಇದ್ದಂತಹ ನಿರೀಕ್ಷೆ ಅನ್ನುವಂಥದ್ದು ಕರ್ತನ ಬರೋಣ. ಆದರೆ ವರ್ಷಗಳು ದಾಟ್ತಾ ಇದೆ, ಪೀಡನೆಗಳು ಜಾಸ್ತಿ ಆಗ್ತಾ ಇದೆ, ಪ್ರತಿಕೂಲಗಳು ಜಾಸ್ತಿ ಆಗ್ತಾ ಇದೆ. ಇವುಗಳ ಮಧ್ಯದಲ್ಲಿ ಅನೇಕರು ಒಂದಲ್ಲ ಒಂದು ವಿಧದಲ್ಲಿ ನಿರಾಶೆಯ ಅನುಭವದಲ್ಲಿ ಹಾದು ಹೋಗುವಂತಹ ಒಂದು ಪರಿಸ್ಥಿತಿ. ಅಂತಹ ಸಂದರ್ಭದಲ್ಲಿ ಈ ಜನರನ್ನ ಉತ್ತೇಜಿಸುವಂತಹ ಮಾತುಗಳನ್ನ ದೇವರ ಪವಿತ್ರಾತ್ಮನು ಪೇತ್ರನ ಮೂಲಕವಾಗಿ ಬರೆಸಿರುವಂತದ್ದಾಗಿ ನೋಡುತ್ತೇವೆ. ಅಲ್ಲಿ ಹೇಳುವಂಥದ್ದು, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ, ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ಯೋಹಾನ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳುಹಿಸಿಕೊಟ್ಟನು, ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ. ನೋಡಿ, ಪ್ರತಿ ವ್ಯಕ್ತಿ ರಕ್ಷಣೆಯ ರಕ್ಷಣೆಯನ್ನ ಹೊಂದಿಕೊಳ್ಳಬೇಕೆಂಬುದು ದೈವಿಕವಾದ ಚಿತ್ತ. ಸೊ ಯಾವ ರೀತಿಯಾಗಿ ವ್ಯಕ್ತಿಗಳು ರಕ್ಷಣೆಯನ್ನು ಹೊಂದ್ಕೊಳ್ತಾರೆ? ಈ ರಕ್ಷಣೆಯ ಸುವಾರ್ತೆ ಅವರ ಕಿವಿಗೆ ಬೀಳುವಾಗ. ನೋಡಿ, ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಹೇಳುವಂಥದ್ದು, ಸರ್ವ ಲೋಕದಲ್ಲಿ ಈ ಸುವಾರ್ತೆ ಸಾರಲ್ಪಡ್ತದೆ, ಆಗ ಅಂತ್ಯ ಬರ್ತದೆ.
ಯೇಸು ಕ್ರಿಸ್ತನ ಬರೋಣವನ್ನ ಎದುರು ನೋಡುವಂತವರಿಗೆ ದೇವರು ಕೊಟ್ಟಿರುವಂತಹ ಏಕೈಕ ಗುರುತು ಅನ್ನುವಂಥದ್ದು ಸರ್ವ ಲೋಕ ಸುವಾರ್ತೆಯನ್ನ ಕೇಳಬೇಕು. ಇಂದು ವಿವಿಧ ಮಾಧ್ಯಮಗಳ ಮೂಲಕವಾಗಿ ದೇವರ ವಾಕ್ಯ ಹಂಚಲ್ಪಡುತ್ತಿರುವಾಗ ಒಂದು ಪ್ರಶ್ನೆ ನಮಗೆ ಬರಬಹುದು, ಇದುವರೆಗೂ ಸುವಾರ್ತೆ ಎಲ್ಲ ಕಡೆಗೆ ಹಂಚಲ್ಪಡಲಿಲ್ವಾ? ಸುವಾರ್ತೆ ಅಂದರೆ ಯೇಸು ಸ್ವಾಮಿ ಮಾಡಿದ ಅದ್ಭುತಗಳ ಕುರಿತಾಗಿ ಸಾರುವಂಥದ್ದಲ್ಲ. ಸುವಾರ್ತೆ ಅನ್ನುವಂಥದ್ದು 5,000 ಜನರಿಗೆ 5 ರೊಟ್ಟಿಗಳನ್ನ ಹಂಚಿಕೊಟ್ಟಂತಹ ಪವಾಡದ ಕುರಿತಾಗಿ ವಿವರಿಸುವಂಥದ್ದಲ್ಲ. ಸುವಾರ್ತೆ ಅನ್ನುವಂಥದ್ದು ಹಳೆ ಒಡಂಬಡಿಕೆಯ ಕಥೆಗಳನ್ನ ಹೇಳಿ ಇಂತಹ ಆಶೀರ್ವಾದಗಳು ನಿಮಗೆ ಲಭಿಸುತ್ತದೆ ಎಂಬುದಾಗಿ ಸುಳ್ಳಾಗಿ ಬೋಧಿಸುವಂಥದ್ದಲ್ಲ. ಸುವಾರ್ತೆ ಏನಾಗಿದೆ? ಸುವಾರ್ತೆಯ ಕುರಿತಾಗಿ ಪೌಲನು ಹೇಳಿರುವಂಥದ್ದು, ಸುವಾರ್ತೆಯು ದೇವರ ಬಲಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗಂತೂ ನಂಬುವ ಎಲ್ಲರಿಗೂ ರಕ್ಷಣೆಯನ್ನು ಉಂಟು ಮಾಡುವಂಥದ್ದು. ಯೇಸು ಸ್ವಾಮಿ ಹೇಳಿದಂಥ ಸುವಾರ್ತೆ ಏನಾಗಿದೆ? ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಈ ಸುವಾರ್ತೆ. ಇನ್ನು ಅನೇಕ ವಾರ್ತೆಗಳು ಸುವಾರ್ತೆ ಎಂಬುದಾಗಿ ಸಾರಲ್ಪಡುತ್ತಿದೆ ಪ್ರಿಯರೇ, ಆದರೆ ನಿಜವಾದ ಸುವಾರ್ತೆ ಸಾರಲ್ಪಡದೆ ಹೋಗುವಂಥದ್ದಾಗಿದೆ. ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ಇಲ್ಲಿ ಪೇತ್ರನು ಬರೆದಿರುವಂಥದ್ದು, ಎಲ್ಲರೂ ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು. ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಮಾಡಿದಂಥ ಪ್ರಸಂಗ ಈ ರೀತಿ ಇದೆ: ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಇದು ಶುಭ ವಾರ್ತೆ. ನಾವು ಸಾರುವಂತಹ ಶುಭವಾರ್ತೆ ಏನಾಗಿದೆ ನೋಡಿ. ಈ ಯೇಸು ಕ್ರಿಸ್ತನ ಜನನವನ್ನ ಆಚರಿಸುವುದಕ್ಕೆ ಕಾಯುತ್ತಿರುವ ನಮಗೆ ಒಂದು ವಿಮೋಚನೆಯ ನಿರೀಕ್ಷೆಯನ್ನು ದೇವರು ಕೊಟ್ಟಿದ್ದಾನೆ. ಆ ನಿರೀಕ್ಷೆಯಲ್ಲಿ ನಾವು ಜೀವಿಸ್ತಾ ಇದ್ದೇವಾ? ನೋಡಿ, AD 640ರಿಂದ 609 ಕಾಲಘಟ್ಟದಲ್ಲಿ ಇಸ್ರಾಯೇಲ್ ಜನಾಂಗ ಸಂಪೂರ್ಣವಾಗಿ ಅಧಪತನದಲ್ಲಿ ದೇವರನ್ನ ಬಿಟ್ಟು, ದೈವಿಕವಾದ ಮಾರ್ಗವನ್ನ ಬಿಟ್ಟು, ಬಾಳನನ್ನ ಆಶ್ರಯ ವಿಗ್ರಹ ಸ್ತಂಭಗಳನ್ನ ಉಂಟು ಮಾಡಿ ಅವುಗಳನ್ನ ಪೂಜಿಸಿ ಹೋಗುವಂತಹ ಕಾಲದಲ್ಲಿ ಯೋಷೀಯನು ದೇವರ ಮಾರ್ಗದಲ್ಲಿ ನಡೆಯುವವನಾಗಿ ಜನರನ್ನ ದೈವಿಕವಾದ ಮಾರ್ಗಕ್ಕೆ ಕರೆತರುವುದಕ್ಕೆ ಪ್ರಯತ್ನಿಸುವಂತಹ ಆ ಕಾಲಘಟ್ಟದಲ್ಲಿಯೂ ಸಹ ಕೆಲವರು ಅದಕ್ಕೆ ಕಿವಿಗೊಡದೆ ಹೋಗುವಂಥದ್ದನ್ನ ಆ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಜೆಫನ್ಯನ ಮೂಲಕವಾಗಿ ಹೇಳುವಂಥದ್ದು, ನಾನು ಭೂಮಂಡಲವನ್ನು ಸಮಸ್ತವನ್ನ ಅಳಿಸಿಬಿಡುತ್ತೇನೆ. ನೋಡ್ರಿ, ಅದರ 14ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನ ಮಹಾದಿನವು ಹತ್ತಿರವಾಯಿತು, ಸಮೀಪಿಸಿತು, ಬಹು ತ್ವರೆಯಾಗಿ ಬರುತ್ತಿದೆ. ಸೊ ಇಲ್ಲಿ ದೇವರ ಮಾತಿಗೆ ಅಥವಾ ದೇವರ ಆಲೋಚನೆಯನ್ನ ತಿರಸ್ಕರಿಸುವಂತಹ ಜನರಿಗೆ ದೇವರ ನ್ಯಾಯ ತೀರ್ಪಿನ ಕುರಿತಾಗಿ ಪ್ರವಾದಿಯಾದ ಜೆಫನ್ಯನ ಮೂಲಕವಾಗಿ ಸರ್ವಶಕ್ತನಾದ ದೇವರು ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಂತಹ ಅದೇ ಸಂದರ್ಭದಲ್ಲಿ ದೇವರ ಎಚ್ಚರಿಕೆಯ ಮಾತುಗಳಿಗೆ ಕಿವಿಕೊಟ್ಟು ತಮ್ಮ ಜೀವಿತವನ್ನ ಕ್ರಮಪಡಿಸಿದಂತಹ ಜನರಿಗೆ ಸರ್ವಶಕ್ತನಾದ ದೇವರು ಇದೇ ಜೆಫನ್ಯನ ಮೂಲಕವಾಗಿ ಹೇಳಿರುವಂತಹ ಸಂದೇಶ, ನಿಮ್ಮ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸುವನು. ಪ್ರಿಯರೇ,
ಈ ಕಾಲಘಟ್ಟವನ್ನು ನಾವು ಅವಲೋಕಿಸುವಾಗ ಅಂದಿನ ಕಾಲಘಟ್ಟಕ್ಕೂ ಇಂದಿನ ಕಾಲಘಟ್ಟಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಆದರೆ ಯೋಷೀಯನ ಕಾಲದಲ್ಲಿ ಅನೇಕರು ತಮ್ಮ ದುರ್ಮಾರ್ಗವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡ ಪ್ರಕಾರವಾಗಿ ಈ ಕಾಲಘಟ್ಟಗಳಲ್ಲಿಯೂ ಸಹ ನಾವುಗಳು ಈ ದೈವಿಕವಾದ ಮಾರ್ಗಕ್ಕೆ ತಿರುಗಿಕೊಳ್ಳುವುದಾದರೆ ನಮಗೂ ಸಹ ಒಂದು ವಿಮೋಚನೆಯ ನಿರೀಕ್ಷೆ ಇರುವಂಥದ್ದಾಗಿದೆ. ಇಲ್ಲಿ ಪೇತ್ರನು ಹೇಳುವಂಥದ್ದು, ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕು. ಗಾಡ್ ಸೋ ಲವ್ಡ್ ದ ವರ್ಲ್ಡ್. ಸೊ ದೇವರು ಲೋಕವನ್ನು ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಮಗನನ್ನು ಕಳಿಸಿಕೊಟ್ಟ. ಈ ಈ ಶುಭವರ್ತಮಾನವನ್ನ ಇಡೀ ಜನಾಂಗ ಕೇಳಬೇಕು. ಕೇವಲ ಕ್ರೈಸ್ತರು ಮಾತ್ರವಲ್ಲ, ಪ್ರತಿಯೊಬ್ಬ ಜನರು ಸಹ ಈ ಸದ್ವರ್ತಮಾನವನ್ನ ಕೇಳಬೇಕು. ಸೊ ಈ ಸದ್ವರ್ತಮಾನವನ್ನ ಸಾರುವುದಕ್ಕೆ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಆದುದರಲ್ಲೇ ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡುವಂಥದ್ದು, ಗೋ ಆ್ಯಂಡ್ ಪ್ರೀಚ್. ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡಿದ್ವಿ, ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ಈ ಸದ್ವರ್ತಮಾನವನ್ನ ತಿಳಿಸುವಂತವರಾಗಿರ್ರಿ. ಪ್ರಿಯರೇ, ಇಂದು ನಾವು ಸಾರುತ್ತಿರುವಂತಹ ಸದ್ವರ್ತಮಾನ ಏನಾಗಿದೆ? ವಾಟ್ ವಿ ಆರ್ ಪ್ರೀಚಿಂಗ್? ರೋಮಪತ್ರಿಕೆ 1:17 ನಾವು ನೋಡುವಂತ ರೀತಿಯಲ್ಲಿ ದೇವರಿಂದ ನಾವು ನೋಡುವಂಥದ್ದು, ಸುವಾರ್ತೆಯು ದೇವರ ಬಲಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೆ ರಕ್ಷಣೆಯನ್ನು ಉಂಟು ಮಾಡುವಂಥದ್ದಾಗಿದೆ ಸುವಾರ್ತೆ. ಲೂಕನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಜಕಾಯನನ್ನ ಯೇಸು ಸ್ವಾಮಿ ಕರೆದಂತಹ ಸಂದರ್ಭದಲ್ಲಿ ಜಕಾಯನು ಹೇಳುವಂಥದ್ದು, ಯೇಸು ಸ್ವಾಮಿ ಹೇಳಿದಂಥ ಒಂದೇ ಒಂದು ಮಾತು, ಜಕಾಯನೇ ತಟ್ಟನೆ ಹಿಡಿದು ಬಾ, ಇಂದು ನಾನು ನಿನ್ನ ಮನೆಯಲ್ಲಿ ವಾಸಿಸಬೇಕು. ಆ ಶಬ್ದ ಪಾಪ ಕ್ಷಮಾಪಣೆ ಬಗ್ಗೆ ಹೇಳಲಿಲ್ಲ, ಅವನು ಮಾಡುವಂತಹ ಅನಾಚಾರದ ಕುರಿತಾಗಿ ಹೇಳಲಿಲ್ಲ. ಸೊ ಐ ವಾಂಟ್ ಟು ಡ್ವೆಲ್, ನಾನು ನಿನ್ನ ಮನೆಯಲ್ಲಿ ವಾಸ ಮಾಡಬೇಕು. ಸರ್ವಶಕ್ತನಾದ ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡಬೇಕು ಎಂಬುದಾಗಿ ಆತನು ಬಯಸುತ್ತಿರುವಾಗ ಜಕಾಯನ ಹಾಗೆ, ದೇವರೇ ನಾನು ಅನ್ಯಾಯವಾಗಿ ಸಂಪಾದಿಸಿಟ್ಟಿರುವಂಥದ್ದು ನಾನು ಬಿಟ್ಟು ಬಿಡ್ತೇನೆ, ನನ್ನ ಆಸ್ತಿಯನ್ನು ಬಡವರಿಗೆ ದಾನ ಮಾಡ್ತೇನೆ ಎಂಬ ಮನೋಭಾವ ನಮ್ಮಲ್ಲಿ ಉಂಟಾ? ಇದು ಅನೇಕರು ಈ ದೇವರನ್ನ ಕರೆಯುವಂಥದ್ದೇ ಅನಾಚಾರವಾಗಿ ಸಂಪಾದನೆ ಮಾಡುವುದಕ್ಕೋಸ್ಕರವಾಗಿ, ಇಲ್ಲ ಸಲ್ಲದ ಅದ್ಭುತಗಳ ಕುರಿತಾಗಿ, ಇಲ್ಲ ಸಲ್ಲದ ಪ್ರವಾದನೆ ಕುರಿತಾಗಿ ಹೇಳಿ ಜನರನ್ನ ಮೋಸಗೊಳಿಸುವಂತಹವರು ಇಂದು ಈ ಕ್ರೈಸ್ತಗೋಳದಲ್ಲಿ ತುಂಬಿ ತುಳುಕಿದ್ದಾರೆ. ಆದರೆ ದೇವರ ಚಿತ್ತ ಏನೆಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಒಬ್ಬನಾದರೂ ನಾಶವಾಗದೆ, ಯಾರೂ ನಾಶವಾಗದೆ, ಒಬ್ಬನು ಯಾವನಾದರೂ ನಾಶವಾಗುವುದರಲ್ಲಿ ಆತನಿಗೆ ಇಷ್ಟವಿಲ್ಲ. ಪ್ರಿಯರೇ, ಈ ಸುವಾರ್ತೆಯನ್ನ ಸಾರುವಂತಹ ನಾವುಗಳು ಜನರನ್ನ ರಕ್ಷಣೆಗೆ ನಡೆಸುವಂತವರಾಗಿದ್ದೇವ ಅಥವಾ ನಾಶನಕ್ಕೆ ತಳ್ಳುವಂತವರಾಗಿದ್ದೇವ? ಈ ಒಂದು ಪ್ರಶ್ನೆ ವಿ ಮಸ್ಟ್ ಆಸ್ಕ್ ಅವರ್ಸೆಲ್ಫ್. ಸ್ವಾರ್ಥ ಲಾಭಕ್ಕೋಸ್ಕರವಾಗಿ ಪರಲೋಕದ ಬಾಗಿಲನ್ನ ನಾವು ಮುಚ್ಚುವಂತವರಾಗಿದ್ದೇವ? ಇಂದು ಕಾಡುವಂತಹ ಅನೇಕ ಸಭೆಗಳು, ಅನೇಕ ಸೇವಕರುಗಳು ಜನರ ಮುಂಭಾಗದಲ್ಲಿ ಪರಲೋಕದ ಬಾಗಿಲನ್ನ ಮುಚ್ಚುವಂತವರಾಗಿದ್ದಾರೆ. ಇದು ನಿಮಗೆ ಎಚ್ಚರಿಕೆಯ ಸಂದೇಶ.
ಗಾಡ್ ಸೋ ಲವ್ ದ ವರ್ಲ್ಡ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟ, ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ. ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗಬಾರದು. ಕರ್ತನು ತರ ಮಾಡುವಂಥದ್ದು ಯಾವನು ನಾಶವಾಗದ್ರಲ್ಲಿ ಆತನಿಗೆ ಇಷ್ಟ ಇಲ್ಲ. ಸೊ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಎಂಬುದು ದೇವರ ಚಿತ್ತವಾಗಿದೆ. ಪ್ರಿಯರೇ, ನಾವು ಜನರನ್ನ ದೇವರ ಕಡೆಗೆ ತಿರುಗಿಸುವಂತಹ ಸಂದೇಶವನ್ನ ಕೊಡುವಂತವರಾಗಿದ್ದೇವ. ಈ ಕ್ರಿಸ್ಮಸ್ ನಮಗೆ ಒಂದು ವಿಮೋಚನೆಯ ನಿರೀಕ್ಷೆಯನ್ನ ಕೊಡ್ತಾ ಇದೆ. ಆ ವಿಮೋಚನೆಯ ನಿರೀಕ್ಷೆಯಾಗಿದೆ ಕರ್ತನ ಎರಡನೆಯ ಬರೋಣ. ವಿ ಡೋಂಟ್ ನೋ ವೆನ್, ಹೌ, ಯಾವತ್ತು, ಹೇಗೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ವಿ ಡೋಂಟ್ ನೋ. ಮೇ ಬಿ ವಿ ಡೈ, ನಾವು ಮರಣವನ್ನು ಅನುಭವಿಸಬಹುದು. ವಿ ಡೋಂಟ್ ನೋ ಹೌ ಲಾಂಗ್ ವಿ ಲಿವ್. ಇನ್ನೆಷ್ಟು ದಿನ ನಮ್ಮ ಜೀವಿತದ ಯಾತ್ರೆ, ನಮ್ಮ ಈ ಜೀವನ ಬಂಡಿ ಇನ್ನು ಎಷ್ಟು ದೂರ ಪ್ರಯಾಣವನ್ನ ಬಳಸ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಕಳೆದ ಬುಧವಾರ ನನ್ನ ಒಬ್ಬ ಸ್ನೇಹಿತ ಕೇವಲ 29 ವರ್ಷ ಈ ಲೋಕವನ್ನು ಬಿಟ್ಟಾಗಲಿ ಹೋದ. ಎನಿ ಟೈಮ್, ಎನಿ ಒನ್, ಏನ್ ಬೇಕಾದ್ರೂ ಯಾರಿಗ್ ಬೇಕಾದ್ರೂ ಆಗ್ಬೋದು ಪ್ರಿಯರೇ. ಆದ್ರೆ ಒಂದು ಇರುವಂತಹ ದಿನ ನಮ್ಮ ದೇವರು ಬಯಸುವಂಥದ್ದು ಯಾರು ನಾಶ ಆಗಬಾರ್ದು. ಎಲ್ಲರೂ ಈ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಬೇಕು. ಈ ನಿತ್ಯ ಜೀವಕ್ಕೆ ಜನರನ್ನ ತೇರಿಸುವುದಕ್ಕೆ, ಈ ನಿತ್ಯ ಜೀವದ ಸಂದೇಶವನ್ನ ಜನರಿಗೆ ಸಾರುವುದಕ್ಕೆ ದೇವರು ಈ ಸದ್ವರ್ತಮಾನವನ್ನು ನಮ್ಮ ಕೈಗೆ ಕೊಟ್ಟಿರುವಾಗ ನಾವು ಅದನ್ನ ಜನರಿಗೆ ಸರಿಯಾದ ರೀತಿಯಲ್ಲಿ ಬೋಧಿಸುವಂತವರಾಗಿದ್ದೇವ. ಒಮ್ಮೆ ಯೋಚನೆ ಮಾಡುವ. ದೂತನು ಯೋಸೇಫನಿಗೆ ಹೇಳಿದಂಥ ಸಂದೇಶ, ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ವಿಮೋಚಿಸಿ ಕಾಯುವನು. ಬರಬೇಕಾದ ರಕ್ಷಣೆ ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಪ್ರಿಯರೇ, ನಾವುಗಳು ಸಾರಬೇಕಾದ ಸುವಾರ್ಥ ಇದೇ ಆಗಿದೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕವಾಗಿ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತು ದಾವರ್ತಿ ನಮ್ಮನ್ನೇ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ ಸ್ವಾಮಿ. ಹೌದು ಕರ್ತನೆ, ನಿನ್ನ ಬರೋಣದ ನಿರೀಕ್ಷೆಯಲ್ಲಿ ನಾವು ಜೀವಿಸುತ್ತಿರುವಾಗ ಕರ್ತನೆ, ನಿನ್ನ ಬರೋಣದ ತಾಮಸ ಯಾಕೆಂಬುದಾಗಿ ಮತ್ತು ದಾವರ್ತಿ ನಿಮ್ಮ ವಾಕ್ಯದ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಆತನು ಬಯಸುತ್ತಾನೆ ಎಂಬುದಾಗಿ ನಿಮ್ಮ ವಾಕ್ಯದಲ್ಲಿ ನುಡಿದೇವೆ ಸ್ವಾಮಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು. ಆತನನ್ನು ನಂಬುವೊಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಕರ್ತನೆ. ಹೌದು ಕರ್ತನೆ, ಈ ಸದ್ವರ್ತಮಾನವನ್ನ ನಾವು ಹೊಂದಿಕೊಂಡಿರುವಾಗ ಈ ಸದ್ವರ್ತಮಾನವನ್ನ ಇತರರಿಗೆ ತಿಳಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸು. ಮತ್ತು ದಾವರ್ತಿ ನಿಮ್ಮ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೆ, ಈ ಆರಾಧನೆಯಲ್ಲಿ ಭಾಗಿಗಳಾಗಿರುತ್ತಾ ಪ್ರತಿಯೊಬ್ಬರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಉಪಯೋಗಿಸು ಕರ್ತನೆ. ಪ್ರಾರ್ಥನೆ ಕೇಳಿದಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವನ್ನೆಲೆಯಾಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.